ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಮನುಷ್ಯನಿಗೆ ಹೆಚ್ಚಾಗಿ ಅತಿ ದೊಡ್ಡ ಪಾಠ ಅದೇ ಜಾಗದಿಂದ ಸಿಗುತ್ತದೆ, ಅಲ್ಲಿ ಅವನು ಅತಿ ಹೆಚ್ಚು ನಿಷ್ಠಾವಂತನಾಗಿರುತ್ತಾನೆ. ಸ್ನೇಹಿತರೆ, ರಾಧೆ ರಾಧೆ. ನಿಮ್ಮ ಸ್ವಂತ ಜೀವನದ ಬಗ್ಗೆ ಇಂದು ನಾವು ಕುಂಭರಾಶಿಯವರ ಬಗ್ಗೆ ಮಾತನಾಡಲಿದ್ದೇವೆ. ಕುಂಭರಾಶಿಯವರೇ, 30 ಜುಲೈ ದಿನ ಗುರುವಾರ ಹೇಗಿರಲಿದೆ, ಮುಂದಿನ ಸಮಯದಲ್ಲಿ ಅವರು ಯಾವ ವಿಷಯಗಳಿಂದ ಎಚ್ಚರಿಕೆಯಿಂದ ಇರಬೇಕು ಮತ್ತು ಕುಂಭರಾಶಿಯವರಿಗೆ ಮುಂದಿನ ಸಮಯದಲ್ಲಿ ಯಾವ ಸಿಹಿ ಸುದ್ದಿಗಳು ಸಿಗಲಿವೆ. ಹಾಗಾಗಿ ಸ್ನೇಹಿತರೆ, ಇಂದು ನಾವು ನಿಮಗೆ ಕುಂಭರಾಶಿಯವರ ಕುಟುಂಬ ಜೀವನ ಹೇಗಿರುತ್ತದೆ ಎಂದು ಹೇಳುತ್ತೇವೆ. ಅವರ ಬಿಸ್ನೆಸ್ ವ್ಯಾಪಾರ ಹೇಗೆ ನಡೆಯುತ್ತದೆ, ಅವರ ಪ್ರೇಮ ಸಂಬಂಧ ಹೇಗಿರುತ್ತದೆ ಮತ್ತು ಜೊತೆಗೆ ಅವರ ಆರೋಗ್ಯ ಹೇಗಿರುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋದಲ್ಲಿ ಇಂದಿನ ಪೂರ್ತಿ ರಾಶಿಫಲ ಹೇಳುತ್ತೇವೆ. ಒಂದು ವೇಳೆ ಸ್ನೇಹಿತರೆ ನಿಮ್ಮದು ಕುಂಭರಾಶಿಯಾಗಿದ್ದರೆ ಕಮೆಂಟ್ನಲ್ಲಿ ಜೈ ವಿಷ್ಣು ದೇವ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಒಂದು ವೇಳೆ ನೀವು ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ಕುಂಭರಾಶಿಯವರ ಬಗ್ಗೆ ಮಾತನಾಡೋಣ. ಇಂದಿನ ಪಂಚಾಂಗದ ಬಗ್ಗೆ. ಪಂಚಾಂಗ 30 ಜುಲೈ 2026 ದಿನ ಗುರುವಾರ. ಇಂದಿನ ತಿಥಿ ಪ್ರತಿಪದ. ಇಂದಿನ ನಕ್ಷತ್ರ ಶ್ರವಣ ನಕ್ಷತ್ರ. ಕೃಷ್ಣ ಪಕ್ಷ ನಡೆಯುತ್ತಿದೆ. ಇಂದು ಸೂರ್ಯದೇವ ಉದಯವಾಗುವುದು ಬೆಳಿಗ್ಗೆ 5:36ರಂದು. ಸೂರ್ಯದೇವ ಅಸ್ತವಾಗುವುದು ಸಂಜೆ 7:13ಕ್ಕೆ. ಸ್ನೇಹಿತರೆ, ಇಂದಿನ ಶುಭ ಸಮಯ ಬೆಳಿಗ್ಗೆ 9:04 ಬೆಳಿಗ್ಗೆ 11:45ರವರೆಗೆ ಇರುತ್ತದೆ. ಒಂದು ವೇಳೆ ಸ್ನೇಹಿತರೆ ಯಾವುದಾದರೂ ಶುಭ ಕೆಲಸ ಮಾಡಬೇಕಿದ್ದರೆ ಈ ಸಮಯದಲ್ಲೇ ಮಾಡಿ, ನಿಮಗೆ ಶುಭವಾಗುತ್ತದೆ. ಮತ್ತು ಜೊತೆಗೆ ಇಂದಿನ ಅಶುಭ ಸಮಯ ಸಂಜೆ 5:40ರಿಂದ ಸಂಜೆ 7:22ರವರೆಗೆ. ಸ್ನೇಹಿತರೆ, ಇಂದು ನಿಮ್ಮ ಲಕ್ಕಿ ನಂಬರ್ 2 ಮತ್ತು ಲಕ್ಕಿ ಕವರ್ ಮರೂನ್. ಈಗ ಮಾತನಾಡೋಣ ಸ್ನೇಹಿತರೆ ಇಂದಿನ ಚಾಣಕ್ಯ ನೀತಿ ಜ್ಞಾನದ ಬಗ್ಗೆ. ಚಾಣಕ್ಯಜಿ ಹೇಳುತ್ತಾರೆ, ವಿದ್ಯೆ ಮತ್ತು ಸುಖ ಒಟ್ಟಿಗೆ ಯಾಕೆ ಹೋಗುವುದಿಲ್ಲ. ಹೌದು ಸ್ನೇಹಿತರೆ, ಗಮನಿಸಿ. ಬಡತನ ಅಥವಾ ಕಠಿಣ ಜೀವನವನ್ನು ಬೆಂಬಲ ಎಂದು ಒಪ್ಪಿಕೊಂಡರೆ ಇದು ಅದರ ಅಪೂರ್ಣ ವ್ಯಾಖ್ಯಾನ. ಇಲ್ಲಿ ಸುಖದ ಅರ್ಥ ಮುಖ್ಯವಾಗಿ ತಕ್ಷಣ ಸಿಗುವ ಸೌಲಭ್ಯಗಳು, ಸೋಮಾರಿತನ, ಮನರಂಜನೆ ಮತ್ತು ಆರಾಮದಿಂದ ಇದೆ. ಚಾಣಕ್ಯರು ಹೇಳುತ್ತಿಲ್ಲ ಮನುಷ್ಯ ಜೀವನ ಪೂರ್ತಿ ಕಷ್ಟವನ್ನೇ ಅನುಭವಿಸಬೇಕು ಎಂದು. ಅವರ ಆಶಯ ಏನೆಂದರೆ ಕಲಿಯುವ ಸಮಯದಲ್ಲಿ ವ್ಯಕ್ತಿ ಪ್ರತಿ ಕ್ಷಣ ಸೌಲಭ್ಯ ಹುಡುಕಿದರೆ ಅವನ ಗಮನ ಅಧ್ಯಯನದಿಂದ ಹೋಗುತ್ತದೆ. ಆದ್ದರಿಂದ ತಾತ್ಕಾಲಿಕ ಸುಖಗಳನ್ನು ನಿಯಂತ್ರಿಸುವುದು ದೀರ್ಘಕಾಲಿಕ ಯಶಸ್ಸಿಗೆ ಆಧಾರವಾಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ಯಾರಾದರೂ ಕೇವಲ ಸುಖ ಸೌಲಭ್ಯ ಬಯಸಿದರೆ ಅವನು ವಿದ್ಯೆ ಪಡೆಯುವ ನಿರೀಕ್ಷೆಯನ್ನು ಬಿಡಬೇಕು. ಮತ್ತು ಒಂದು ವೇಳೆ ಯಾರಾದರೂ ಒಳ್ಳೆಯ ವಿದ್ಯಾರ್ಥಿ ಆಗಬೇಕೆಂದರೆ ಅವನು ತಾತ್ಕಾಲಿಕ ಸುಖಗಳನ್ನು ತ್ಯಾಗ ಮಾಡಬೇಕು. ಆರಾಮ ಮತ್ತು ಸೌಲಭ್ಯಕ್ಕೆ ಆಸೆ ಪಡುವ ವ್ಯಕ್ತಿಗೆ ನಿಜವಾದ ಜ್ಞಾನ ಸಿಗುವುದಿಲ್ಲ. ಇಂದಿನ ಕುಂಭರಾಶಿ ಫಲದ ಬಗ್ಗೆ. ನಿಮ್ಮ ಇಂದಿನ ದಿನ ಹೇಗಿರುತ್ತದೆ ಬನ್ನಿ ತಿಳಿದುಕೊಳ್ಳೋಣ. ಹಾಗಾಗಿ ಸ್ನೇಹಿತರೆ, ಆದಾಯದ ಮೂಲಗಳನ್ನು ಉತ್ತಮಗೊಳಿಸುವುದು ಯೋಜನೆ ಆಗುತ್ತದೆ ಮತ್ತು ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಕೆಲಸ ಸುಲಭವಾಗುತ್ತದೆ. ಪಾತ್ರವನ್ನು ವಹಿಸಿ ಸಹಾಯ ಮಾಡುವಲ್ಲಿ ಮತ್ತು ತೆಗೆದುಕೊಳ್ಳುವಲ್ಲಿ ನಿಮ್ಮ ಪೂರ್ವಗ್ರಹವನ್ನು ಅಡ್ಡ ಬರಲು ಬಿಡಬೇಡಿ. ಇದರಿಂದ ನಿಮ್ಮ ಪ್ರಗತಿಗೆ ಹೊಸ ದಾರಿಗಳು ತೆರೆಯಬಹುದು. ಈಗ ಯಾವುದೇ ಬದಲಾವಣೆಯು ಹೊಸ ಯಶಸ್ಸನ್ನೇ ತರುತ್ತದೆ. ಜೊತೆಗೆ ನಿಮಗೆ ಹೇಳುತ್ತೇನೆ, ಈ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಅಷ್ಟು ಅನುಕೂಲಕರವಾಗಿ ಕಾಣುತ್ತಿಲ್ಲ. ಜೀವನದಲ್ಲಿ ಹಲವು ಏರಿಳಿತಗಳನ್ನು ನೋಡಬಹುದು. ಅದು ನಿಮ್ಮ ಮಾನಸಿಕ ಸಮತೋಲನವನ್ನು ಪ್ರಭಾವಿಸಬಹುದು. ತಾಳ್ಮೆಯಿಂದ ಇರಿ ಮತ್ತು ಕಠಿಣ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಈ ಅವಧಿಯಲ್ಲಿ ಪ್ರೇಮ ಸಂಬಂಧಗಳಲ್ಲಿ ಸ್ವಲ್ಪ ಕಹಿ ಬರಬಹುದು. ಪರಸ್ಪರ ತಪ್ಪು ತಿಳುವಳಿಕೆ ಮತ್ತು ಸಂಘರ್ಷಣೆ ಆಗಬಹುದು. ಈ ಸಮಯ ಸಂವಾದ ಮಾಡಲು ಸೂಕ್ತವಲ್ಲ, ಆದ್ದರಿಂದ ಸ್ಥಿರತೆ ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಈ ಸಮಯ ಹಣಕಾಸಿನ ವಿಷಯದಲ್ಲಿ ನಿಮಗೆ ಅನುಕೂಲಕರವಲ್ಲ. ಸ್ವಲ್ಪ ನಷ್ಟದ ಸಾಧ್ಯತೆ ಕಾಣುತ್ತಿದೆ. ಜೊತೆಗೆ ನಿಮಗೆ ಹೇಳುತ್ತೇನೆ, ಆರ್ಥಿಕ ವಿಷಯಕ್ಕೆ ಬಂದರೆ ಇಂದು ಆಗುವ ಖರ್ಚುಗಳು ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಇಂದು ಶಾಪಿಂಗ್ ಮಾಡುವಾಗ ಅಥವಾ ಹಣದ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವ ಅಗತ್ಯವಿದೆ. ಕುಟುಂಬದಲ್ಲಿ ಯಾರದಾದರೂ ಆರೋಗ್ಯ ಹದಗೆಡಬಹುದು. ಅಂತಹ ಸ್ಥಿತಿಯಲ್ಲಿ ಅವರ ಆರೋಗ್ಯದ ಕಾಳಜಿ ವಹಿಸಿ. ಇಂದು ನೀವು ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಅನ್ನು ತೆಗೆದುಕೊಂಡು ಸ್ವಲ್ಪ ಚಿಂತಿತರಾಗಿ ಕಾಣಬಹುದು. ಆದರೆ ಈ ಚಿಂತೆಯಲ್ಲಿ ಮಾನಸಿಕ ಒತ್ತಡ ತೆಗೆದುಕೊಳ್ಳುವ ಅಗತ್ಯವಿಲ್ಲ, ಏಕೆಂದರೆ ಇದರಿಂದ ನಿಮಗೆ ನಷ್ಟ ಆಗುತ್ತದೆ. ಆದ್ದರಿಂದ ಮೊದಲಿಗೆ ನಿಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡೇ ಮುಂದೆ ಹೋಗಬೇಕು. ಈ ವಿಷಯದ ಕಡೆಗೆ ಗಮನಿಸಿ.
ಸ್ನೇಹಿತರೆ, ನಿಮಗೆ ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯ. ಸ್ನೇಹಿತರೆ, ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಸ್ನೇಹಿತರೆ, ಇಂದು ನಿಮ್ಮ ಆರೋಗ್ಯ ಹಾಳಾಗಬಹುದು. ಆರ್ಥಿಕ ಸಮಸ್ಯೆಗಳು ನಿಮ್ಮ ಸೃಜನಾತ್ಮಕವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಹಾಳು ಮಾಡಿದೆ. ನೀವು ಯೋಚಿಸುವುದಕ್ಕಿಂತ ನಿಮ್ಮ ಸಹೋದರ ಹೆಚ್ಚು ಸಹಾಯಕಾರಿ ಎಂದು ಸಾಬೀತಾಗುತ್ತದೆ. ಇನ್ನು ನಿಮ್ಮ ಪ್ರೇಮದ ವಿಚಾರದಲ್ಲಿ ನಿಮಗೆ ಅತ್ಯುತ್ತಮ ದಿನವಾಗಿದೆ. ಸ್ವಯಂ ಉದ್ಯೋಗ ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಒಳ್ಳೆಯ ದಿನ. ಇಂದು ಏನಾದರೂ ಹೊಸ ಮತ್ತು ಸೃಜನಾತ್ಮಕ ಕೆಲಸ ಮಾಡಲು ನೀವು ಮುಂದೆ ಬರಬಹುದು. ಕಣ್ಣುಗಳು ಮನಸ್ಸಿನ ಮಾತನ್ನು ಹೇಳುತ್ತವೆ. ಈ ದಿನ ನಿಮ್ಮ ಜೀವನ ಸಂಗಾತಿಯೊಂದಿಗೆ. ಈಗ ಮಾತನಾಡೋಣ ಸ್ನೇಹಿತರೆ, ನಿಮ್ಮ ಲವ್ ಲೈಫ್ ಬಗ್ಗೆ. ನಿಮ್ಮ ಪ್ರೇಮ ಜೀವನ ಹೇಗಿರುತ್ತದೆ ಬನ್ನಿ ತಿಳಿದುಕೊಳ್ಳೋಣ. ಹಾಗಾಗಿ ಸ್ನೇಹಿತರೆ, ಈ ಕುಂಭರಾಶಿಯ ಜಾತಕರಿಗೆ ತಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ಮನಸ್ಸಿನ ಮಾತನ್ನು ಬಾಯಿಗೆ ತರುವ ಅಗತ್ಯವಿದೆ. ನಿಮ್ಮ ಪ್ರೇಮಿ ನಿಮ್ಮನ್ನು ಪ್ರೀತಿಸುತ್ತಾನೆ ಎಂದು ನೀವು ಭಾವಿಸಿದರೂ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ಕೆಲವೊಮ್ಮೆ ಮಾತಿನಿಂದ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಅಗತ್ಯವಾಗುತ್ತದೆ. ಆದರೆ ಈ ವಿಷಯದ ಕಡೆಗೆ ಗಮನವಿರಲಿ. ಗ್ರಹಗಳ ಸ್ಥಿತಿಯ ಕಾರಣ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ಗೊಂದಲದ ಸಮಯ ನಡೆಯುತ್ತದೆ. ಕಳೆದ ಹಲವು ದಿನಗಳಲ್ಲಿ ಬಹಳಷ್ಟು ಘಟನೆಗಳು ಆಗಿವೆ ಮತ್ತು ನೀವು ರಕ್ಷಣಾತ್ಮಕ ನಿಲುವು ತೆಗೆದುಕೊಂಡಿದ್ದೀರಿ. ಇದರಿಂದ ನೀವು ಕೇವಲ ತಲೆ ತಗ್ಗಿಸಿ ಶಾಂತಿ ಕಾಪಾಡಿಕೊಳ್ಳಲು ಬಯಸುತ್ತೀರಿ. ಆದರೂ ಇದೇ ಆ ಸಮಯ. ನೀವು ನಿಮ್ಮ ಸಂಬಂಧದ ಆಳವನ್ನು ತಿಳಿಯಲು ಹೆಚ್ಚು ಆಕ್ರಮಣಕಾರಿ ನಿಲುವು. ಸ್ನೇಹಿತರೆ, ನಿಮ್ಮ ಇಂದಿನ ವ್ಯಾಪಾರ ಮತ್ತು ಕೆರಿಯರ್ ಬಗ್ಗೆ. ನೀವು ನಿಮ್ಮ ಆಸೆಗಳನ್ನು ಪೂರ್ಣಗೊಳಿಸಲು ತಂತ್ರ ಹಾಕಲು ಪ್ರಯತ್ನಿಸುತ್ತಿದ್ದೀರಿ. ಆದರೆ ಈ ವಿಷಯಗಳಲ್ಲಿ ತೊಡಗಬೇಡಿ, ಇಲ್ಲದಿದ್ದರೆ ನೀವು ತೊಂದರೆಯಲ್ಲಿ ಸಿಲುಕಬಹುದು. ಜನರು ಇದನ್ನು ಅಪರಾಧದ ರೂಪದಲ್ಲಿ ತೆಗೆದುಕೊಳ್ಳುತ್ತಾರೆ ಮತ್ತು ಯಾವಾಗಲೂ ನೀವು ವರ್ಷಗಳಲ್ಲಿ ಮಾಡಿಕೊಂಡಿರುವ ವಿಶ್ವಾಸವನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ಈ ರೀತಿಯ ಕೆಲಸದಿಂದ ದೂರ ಇರಿ ಮತ್ತು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಪ್ರಾಮಾಣಿಕತೆಯನ್ನು ಪ್ರದರ್ಶಿಸಿ. ನೀವು ಯಾವಾಗಲೂ ಮಾಡಿದಂತೆ ಮಾತನಾಡೋಣ ಸ್ನೇಹಿತರೆ, ನಿಮ್ಮ ಇಂದಿನ ಆರೋಗ್ಯದ ಬಗ್ಗೆ. ಇಂದು ನಿಮ್ಮ ಅತ್ಯುತ್ತಮ ಆರೋಗ್ಯದಲ್ಲಿದ್ದೀರಿ ಮತ್ತು ಈಗ ಹೊಸ ಗುರಿಗಳನ್ನು ನಿಗದಿಪಡಿಸುವ ಮತ್ತು ನಿಮ್ಮನ್ನು ಕಠಿಣ ಕಾರ್ಯಕ್ರಮದ ಪ್ರಕಾರ ರೂಪಿಸಲು ಸೂಕ್ತ ಸಮಯ. ಮತ್ತು ದೈಹಿಕ ವಿಶ್ರಾಂತಿಗೆ ಸಂಬಂಧಿಸಿದ ಇತರ ಜನರಿಗೆ ಇಂದು ವಿಶೇಷ ಯಶಸ್ಸು ಸಿಗಲಿದೆ. ಒತ್ತಡ ರಹಿತ, ಸಕ್ರಿಯ ಮತ್ತು ಸಂತೋಷವಾಗಿ ಇರುವುದರಿಂದ ನಿಮ್ಮ ಮಾನಸಿಕ ಆರೋಗ್ಯವು ಸಾಕಷ್ಟು ಚೆನ್ನಾಗಿರುತ್ತದೆ. ನೀವು ನಿಮ್ಮ ಸುತ್ತಲಿನ ಜನರನ್ನು ನಿಮ್ಮ ಉತ್ಸಾಹ ಮತ್ತು ಆಶಾವಾದಿ ದೃಷ್ಟಿಕೋನದಿಂದ ಸಾಕಷ್ಟು ಪ್ರಭಾವಿಸುತ್ತೀರಿ. ಇದರಿಂದ ಅವರಿಗೂ ತಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಲು ಪ್ರೇರಣೆ ಸಿಗುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂದಿನ ಕುಂಭರಾಶಿಯ ರಾಶಿಫಲ ಪ್ರತಿದಿನದ ಕುಂಭರಾಶಿ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ. ಸ್ನೇಹಿತರೆ, ನಿಮ್ಮಲ್ಲಿ ಇನ್ನೊಂದು ವಿಷಯ, ದೇವರಲ್ಲಿ ನಂಬಿಕೆ ಇಡಿ. ಹಾಗೆ ದೇವರು ಎಂದಿಗೂ ನಿಮ್ಮ ಕೈ ಬಿಡುವುದಿಲ್ಲ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.